Dear friends, welcome to ಆನ್ಲೈನ್ ಕ್ಲಾಸ್. ನಾನು ಇಂದಿನ ಕ್ಲಾಸಲ್ಲಿ ಸಂವಿಧಾನ ಪ್ರಾರಂಭದ ಬಗ್ಗೆ ಮಾತಾಡಿದ್ದೆ. ಅದರಲ್ಲಿ ಅಮೇರಿಕಾ ಮತ್ತು ಇಂಗ್ಲೆಂಡಲ್ಲಿ ಸಂವಿಧಾನದ ವಿಕಾಸ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಇವತ್ತು ಭಾರತ ಸಂವಿಧಾನದ ವಿಕಾಸ ಮತ್ತು ಭಾರತ ಸಂವಿಧಾನದ ಮೇಲೆ ಪ್ರಭಾವ ಬೀರಿದ ಅಂಶಗಳನ್ನು ನೋಡ್ತಾ ಹೋಗೋಣ. ನಮಗೆಲ್ಲ ಗೊತ್ತೇ ಇದೆ, ಭಾರತ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಿದ್ದು ಅಂತ. 1950 ಜನವರಿ 26. ಅಲ್ಲಿವರೆಗೂ 1947 ಆಗಸ್ಟ್ 15ರವರೆಗೂ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಭಾರತ ಬ್ರಿಟಿಷರ ವಸಾಹತುವಾಗಿತ್ತು. ಭಾರತೀಯರನ್ನು ಬ್ರಿಟಿಷರು ಬ್ರಿಟಿಷ್ ಸಂಸತ್ತು ಆಳ್ವಿಕೆ ಮಾಡ್ತಾ ಇತ್ತು. ಇಂಗ್ಲೆಂಡು ಮತ್ತು UK ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡು ಒಂದು 4 ಸಣ್ಣ ದ್ವೀಪಗಳ ಒಂದು ರಾಷ್ಟ್ರ. ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡ್ ಮತ್ತು ವೇಲ್ಸ್. ಈ 4 ದ್ವೀಪಗಳನ್ನ ಸೇರಿಸಿದರೆ ಕರ್ನಾಟಕಕ್ಕಿಂತ ಒಂಚೂರು ದೊಡ್ಡದು ನಮ್ಮ ಭಾರತ. ಅದರಲ್ಲೊಂದು ಭಾಗ ಕರ್ನಾಟಕಕ್ಕಿಂತ ಒಂಚೂರು ದೊಡ್ಡ ಒಂದು ವಿಸ್ತೀರ್ಣದಲ್ಲಿ ಇರೋ ಅಂಥ ಒಂದು ದೇಶ ಜಗತ್ತನ್ನೇ ಆಳಿತ್ತು. ನಿಮಗೆ ಗೊತ್ತಿದೆ, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಂಡಿದ್ದು ಇಂಗ್ಲೆಂಡಿನ ರಾಣಿಯ ಮುಕುಟಕ್ಕೆ ಕತ್ಲೆನೇ ಆಗ್ತಾ ಇರಲಿಲ್ವಂತೆ. ಅರ್ಥಾತ್ ಭೂಮಿಯ ವಿವಿಧ ಭಾಗಗಳಲ್ಲಿ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ ಬ್ರಿಟಿಷರ ವಸಾಹತು ಇತ್ತು. ಭೂಮಿ ಅರ್ಧ ದಿನ ಕತ್ಲೆ, ಅರ್ಧ ದಿನ ಬೆಳಕು ಅಂದಾಗ ಒಂದು ಭಾಗದಲ್ಲಿ ಬೆಳಕು, ಇನ್ನೊಂದು ಭಾಗದಲ್ಲಿ ಕತ್ಲೆ ಇರ್ತಿತ್ತು. ಯಾವ ಭಾಗದಲ್ಲಿ ಹೋದ್ರೂ ಬ್ರಿಟಿಷ್ ರಾಣಿಯ ಆಳ್ವಿಕೆ ಇದ್ದೇ ಇತ್ತಲ್ಲ. ಹಾಗಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ರು ಅಂತ ಅರ್ಥ. ಓಕೆ, ಅಂತ ಬ್ರಿಟಿಷರು ಭಾರತಕ್ಕೆ ಯಾವಾಗ ಬಂದಿದ್ರು ಎಲ್ಲ ಗೊತ್ತು ನಿಮಗೆ. ಅವರು ಭಾರತದಲ್ಲಿ ಕೇವಲ ಸಾಂಬಾರು ಪದಾರ್ಥಗಳ ವ್ಯಾಪಾರಕ್ಕೋಸ್ಕರ, ನಿಮಗೆಲ್ಲ ಗೊತ್ತೇ ಇದೆ, 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಆಯಿತು. ಯುರೋಪು ಮತ್ತು ಭಾರತದ ಮಧ್ಯೆ ಇದ್ದಂತಹ ಸಂಪರ್ಕ ಕಟ್ಟಾಯಿತು. ಒಂದು ಸಂಪರ್ಕ ಏನಿತ್ತು, ಒಂದು ದಾರಿ ಬ್ಲಾಕ್ ಆಯಿತು. ಆಗ ಹೊಸ ದಾರಿ ಹುಡುಕ್ಲಿಕ್ಕೆ ಹೋದರು. ಹೋದಾಗ ದಕ್ಷಿಣ ಆಫ್ರಿಕಾಗೆ ಬಂದು ವಾಪಸ್ ಹೋದರು. ಅಮೇರಿಕನೋ ಕಂಡಿಡಿದ್ರು, ಭಾರತಕ್ಕೆ ಬರೋಕ್ಕೆ ಅವೆಲ್ಲ ಮಾಡ್ಕೊಂಡ್ರು. ಅಂತಿಮವಾಗಿ ವಾಸ್ಕೋ ಡಿ ಗಾಮ 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ. ಜಹಾಂಗೀರ್ ಹತ್ರ ಪರ್ಮಿಷನ್ ತಗೊಂಡ, ದಿವಾನಿ ಹಕ್ ಅಂದರೆ ಸುಂಕ ವಸೂಲಿ, ನ್ಯಾಯದಾನ ನ್ಯಾಯಿಕ ಅಧಿಕಾರ, ತೆರಿಗೆ ಕಂದಾಯ ವಸೂಲಿ ಅಧಿಕಾರ, ಎಲ್ಲ ಅಧಿಕಾರ ತಗೊಂಡ್ರು. ಭಾರತದಲ್ಲಿ ಅವರ ವ್ಯಾಪಾರದ ಕಟ್ಟೆಗಳನ್ನು ಅಥವಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಮುಂಬೈ, ಮಡ್ರಾಸ್, ಸೂರತ್ ಈ ಕಡೆ ಎಲ್ಲ ಅವರ ವ್ಯಾಪಾರಿ ಕೇಂದ್ರಗಳನ್ನ ತೆರೆದುಕೊಂಡ್ರು. ನಿಧಾನವಾಗಿ ವ್ಯಾಪಾರದಿಂದ ಆಡಳಿತಕ್ಕೆ ಶಿಫ್ಟ್ ಆದರು. ಗೊತ್ತಿರ್ಬೋದು, ಫ್ಲಾಸಿ ಕದನ, ಬಕ್ಸರ್ ಕದನ ಎಲ್ಲ ಆಗಿದೆ. ಕೊನೆಗೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಡಾಲೌಸಿ ಆ್ಯಕ್ಟ್ ಬಂತು. ಇತಿಹಾಸ ಇವೆಲ್ಲ ಗೊತ್ತಿದೆ ಅಂತ ಗೊತ್ತು ನನಗೆ, ಆದರೂ ನೆನಪಿಸ್ತಾ ಇರೋದಷ್ಟೇ. ದತ್ತು ಪುತ್ರರಿಗೆ ಹಕ್ಕಿಲ್ಲ ಪರಿಕಲ್ಪನೆ, ರಾಜ್ಯಗಳ ಕಳ್ಕೊಂಡ್ರು ತುಂಬ ರಾಜರು. ಅವರೆಲ್ಲ ಆನಂತರ ಈ ಬ್ರಿಟಿಷರ ಶಸ್ತ್ರಾಸ್ತ್ರಗಳಿದ್ದೀವಲ್ಲ, ತುಬಾಕಿಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನ ಸವರ್ತಾ ಇದ್ರು. ಹಿಂದೂಗಳ ಪಾಲಿಗೆ ದನ ಪವಿತ್ರ, ಮುಸ್ಲಿಮರ ಪಾಲಿಗೆ ವಿರುದ್ಧ ಹಂದಿ ಕೊಬ್ಬು. ಅದು ತಕ್ಷಣಕ್ಕೆ ಕಾರಣ ಆಯಿತು. ಮಂಗಳ ಪಾಂಡೆ ಒಬ್ಬ ಬ್ರಿಟಿಷರ ಅಧಿಕಾರಿನ ಕೊಂದು 1857ರಲ್ಲಿ ದಂಗೆ ಆಯಿತು. ನಿಮಗೆಲ್ಲ ಗೊತ್ತಿದೆ. ಆನಂತರ 1857ರ ದಂಗೆಯ ನಂತರ 1858ರಲ್ಲಿ ಬ್ರಿಟಿಷ್ ರಾಣಿಯ ಘೋಷಣೆಯ ಮೂಲಕ, ಬ್ರಿಟಿಷ್ ರಾಣಿ ಒಂದು ಘೋಷಣೆ ಮಾಡ್ತಾರೆ. ಆ ಘೋಷಣೆಯ ಮೂಲಕ ಭಾರತ ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ 1600ರಲ್ಲಿ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿ 1857ರವರೆಗೂ ವ್ಯಾಪಾರದ ಜೊತೆಗೆ ವ್ಯವಹಾರವನ್ನು, ಆಡಳಿತವನ್ನು ನೋಡ್ಕೊಳ್ಳೋಕೆ ಶುರು ಮಾಡಿರುತ್ತೆ. ಅಲ್ಲಿಗೆ ಈಸ್ಟ್ ಇಂಡಿಯಾ ಕಂಪ್ನಿನ ಮುಗಿಸಿ 1858ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿನ ಮುಚ್ಚಾಕಿ ಬ್ರಿಟಿಷ್ ರಾಣಿಯ ಅಥವಾ ಸಂಸತ್ತಿನ ಮೂಲಕ ನೇರ ಆಡಳಿತಕ್ಕೆ ಒಳಪಡುತ್ತೆ ಭಾರತ.
1858ರಲ್ಲಿ ಸಿಪಾಯಿ ದಂಗೆ, ಅದು ಬ್ರಿಟಿಷ್ನವರು ಅದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಕೂಡ ಕರೀತಾರೆ. ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. ಅದು ಬೇರೆ ಬೇರೆ ಕಾರಣಗಳು ಹಲವಾರಿದೆ, ಅದರ ಪರಿಣಾಮಗಳು ಸಾಕಷ್ಟಿದೆ. 1858ಕ್ಕೆ ಭಾರತ ಸಂಪೂರ್ಣವಾಗಿ ಬ್ರಿಟಿಷ್ ರಾಣಿಯ ಅಥವಾ ಸಂಸತ್ತಿನ ಒಂದು ವಸಾಹತುವಾಯಿತು. ಒಂದು ಸಣ್ಣ ದ್ವೀಪ ರಾಷ್ಟ್ರ ಒಂದು ವಿಶಾಲ ಬೃಹತ್ ರಾಷ್ಟ್ರವನ್ನು ತನ್ನ ವಸಾಹತುವಾಗಿ ಇಟ್ಕೊಂತು. ಹೆಂಗೆ ಅಂದರೆ ಇಡೀ ಭಾರತಕ್ಕೆ ಅಂಡಮಾನ್ ನಿಕೋಬಾರ್ ಒಂದು ಸಣ್ಣ ದ್ವೀಪಗಳು ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಅದನ್ನು ವಯಸ್ಸ ನೋಡಿ ಅಂಡಮಾನ್ ನಿಕೋಬಾರ್ ದ್ವೀಪ ಭಾರತವನ್ನು ಕಂಟ್ರೋಲ್ ಮಾಡ್ದಂಗೆ. ಓಕೆ, ಭಾರತವನ್ನು ತನ್ನ ಅಧೀನಕ್ಕೆ ತಗೊಂತು 1858. ಅಲ್ಲಿಂದ ಆಚೆಗೆ ಬ್ರಿಟಿಷರು ಭಾರತದಲ್ಲಿ ನೇರ ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡಿದರು. ಅದು ಅಲ್ಲಿಂದಲೇನ ಪ್ರಾರಂಭ ಆಗೋದು ಬ್ರಿಟಿಷ್ ಆಳ್ವಿಕೆ ಭಾರತದಲ್ಲಿ ಅಂದರೆ, ನೇರ ಆಡಳಿತ 1858ರಿಂದ ಪ್ರಾರಂಭ ಆಗಿದ್ರು ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ 1600ರಲ್ಲಿ ಬಂದಿತ್ತಲ್ಲ, ಆ ಕಂಪನಿಯ ವ್ಯವಹಾರಗಳನ್ನು ನಿರ್ವಹಣೆ ಮಾಡಲಿಕ್ಕೆ 1773ರಲ್ಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಜಾರಿಗೆ ತಂದಿರ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್, ಆ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಜಾರಿಗೆ ತಂದವರು ಹಲವಾರು ಸುಧಾರಣೆಗಳು ಮಾಡ್ತಾರೆ. ಆವಾಗಲೇ ಒಂದು ಫೆಡ್ರಲ್ ಕೋರ್ಟ್ನ ಪ್ರಾರಂಭ ಮಾಡ್ತಾರೆ. ಆ ಬಂಗಾಳದ ಗವರ್ನರ್ ಇರ್ತಾನಲ್ಲ, ಅವನನ್ನು ಗವರ್ನರ್ ಜನರಲ್ ಅಂತ ಕರೀತಾರೆ. ಇಲ್ಲಿ ಉಳಿದಂಥ ಗವರ್ನರ್ ಜನರಲ್ಗಳನ್ನ ಅವರು ಅಧೀನಕ್ಕೆ ಕೊಡ್ತಾರೆ. ಅವೆಲ್ಲ ನಿಮ್ಗೆ ಗೊತ್ತಿದೆ. ಆನಂತರ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ 1784ರಲ್ಲಿ. ಆನಂತರ 1793ರಲ್ಲಿ ಚಾರ್ಟರ್ ಆಕ್ಟ್ ಬರುತ್ತೆ. 1833ರಲ್ಲಿ ಮತ್ತೊಂದು ಚಾರ್ಟರ್ ಆಕ್ಟ್. ನಂತರ 3ನೇ ಚಾರ್ಟರ್ ಆಕ್ಟು 1853. ನೋಡಿ, ಇವೆಲ್ಲ ನಮ್ಮ ಸಂವಿಧಾನದ ವಿಕಾಸಕ್ಕೆ ನಾಂದಿ ಆದವು. ಸಂವಿಧಾನದ ವಿಕಾಸದ ಹಲವಾರು ಹಂತಗಳು. ನಂತರ 1853ರಲ್ಲೊಂದು ಭಾರತ ಸರ್ಕಾರ ಕಾಯ್ದೆ 1853ರ ಚಾರ್ಟರ್ ಆಕ್ಟ್ ಆದಮೇಲೆ 1858ರಲ್ಲಿ ಫೈನಲಿ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. ಅಂದರೆ ಭಾರತವನ್ನು ಅಲ್ಲಿಂದ ಆಳ್ವಿಕೆ ಮಾಡ್ತಾಯಿದ್ರು, ಇಂಗ್ಲೆಂಡ್ ಸಂಸತ್ತಿನ ಮೂಲಕ. ಭಾರತದಲ್ಲಿ ಯಾವುದೋ ಒಂದು ಕಾನೂನು ಬರಬೇಕು ಅಂದರೆ ಇಂಗ್ಲೆಂಡಿನ ಸಂಸತ್ತಲ್ಲಿ ಕಾನೂನು ಪಾಸಾಗ್ತಿತ್ತು. ಆ ಕಾನೂನು ಭಾರತದಲ್ಲಿ ಇಂಪ್ಲಿಮೆಂಟ್ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆನ ಜಾರಿಗೆ ತರ್ತಾರೆ ಭಾರತದಲ್ಲಿ. ಆನಂತರ 1858 ಆದಮೇಲೆ 1868ರ ಭಾರತದ ಕೌನ್ಸಿಲ್ ಆ್ಯಕ್ಟು, 1892ರ ಭಾರತದ ಕೌನ್ಸಿಲ್ ಆ್ಯಕ್ಟು, ನಂತರ 1909ರ ಮಿಂಟೋ ಮಾರ್ಲೆ ರಿಫಾರ್ಮ್, 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ರಿಫಾರ್ಮ್ಸ್, 1935ರ ಭಾರತ ಸರ್ಕಾರ ಕಾಯ್ದೆ. ಫೈನಲಿ ಅದೇ ಲಾಸ್ಟು 1935ರ ಭಾರತ ಸರ್ಕಾರ ಕಾಯ್ದೆ ಲಾಸ್ಟು. ಆನಂತರ 1947ರಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರ ಕೂಡ ಅಂತ ನಿಟ್ಟಲ್ಲಿ ಭಾರತ ಸ್ವತಂತ್ರ ಕಾಯ್ದೆ ಬರುತ್ತೆ. ಆ ಸ್ವತಂತ್ರ ಕಾಯ್ದೆ ಪ್ರಕಾರ ಭಾರತ ಸ್ವತಂತ್ರ ಆಗುತ್ತೆ. ಆಳ್ವಿಕೆಗೋಸ್ಕರ, ಭಾರತದಲ್ಲಿ ಆಡಳಿತ ಮಾಡಲಿಕ್ಕೋಸ್ಕರ 1935ರಲ್ಲಿ ಜಾರಿಗೆ ತಂದ ಕಾಯ್ದೆ ಇದೆಯಲ್ಲ, ಅದೇ ಭಾಳ ಮುಖ್ಯವಾದ್ದು. ಇವತ್ತು 1935ರ ಕಾಯ್ದೆ ಇದೆಯಲ್ಲ, ಬ್ರಿಟಿಷ್ ಕಾಯ್ದೆ, ಅದನ್ನು ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸುಮಾರು 65ರಷ್ಟು ಭಾರತ ಸಂವಿಧಾನ ಇವತ್ತು ಏನಿದೆ ಅದು 1935ರ ಕಾಯ್ದೆಯ ಪ್ರತಿರೂಪನೇ. ಅದು ಮುಂದೆ ನೋಡ್ತಾ ಹೋಗೋಣ ಎಲ್ಲೆಲ್ಲಿದೆ, ಏನೇನಾಗಿತ್ತು ಅಂತ. ಓಕೆ, ಒಟ್ಟಾರೆ ಭಾರತದ ಸಂವಿಧಾನ ಇವತ್ತೇನು ನೋಡ್ತಾ ಇದ್ದೀವಿ, ಏಕಾಏಕಿ ಬಂದಿದ್ದಲ್ಲ. ಇಲ್ಲಿ ರೆಗ್ಯುಲೇಟಿಂಗ್ ಆಕ್ಟು, ಫಿಟ್ಸ್ ಇಂಡಿಯಾ ಆಕ್ಟು, ಅಂದರೆ 1793, 1813, 1833, 1853ರ ಕಾಯ್ದೆ, ಆನಂತರ ಬಂದಂಥ 1861, 1892, 1892, 1909, 1919, 1935 ಎಲ್ಲ ಕಾಯ್ದೆಯಲ್ಲಿ ವಿವಿಧ ಬದಲಾವಣೆಗಳೇನಾಗಿತ್ತು ಭಾರತದಲ್ಲಿ, ಅವುಗಳನ್ನೆಲ್ಲ ನಾವು ನಮ್ಮ ಸಂವಿಧಾನದಲ್ಲಿ ಕಾಣಬಹುದಾಗಿದೆ. ಸಂವಿಧಾನದಲ್ಲಿ ನಾವು ನೋಡ್ಬೋದು. ಅದೇ ನಿಟ್ಟಲ್ಲಿ, ಅದೇ ಕಾಲಘಟ್ಟದಲ್ಲಿ ಇನ್ನೊಂದು ಮುಖ್ಯವಾದ ಘಟನೆ 1885ರಲ್ಲಿ 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ರಚನೆ ಆಗುತ್ತೆ. ಬ್ರಿಟಿಷ್ನವರು ಭಾರತದಲ್ಲಿ ಆಳ್ವಿಕೆನ ಎಸ್ಟಾಬ್ಲಿಷ್ ಮಾಡಿಬಿಟ್ರು, ಆಡಳಿತ ಯಂತ್ರನ ಚಾಲೂ ಮಾಡೇ ಬಿಟ್ರು ಭಾರತದಲ್ಲಿ. ಭಾರತ ಒಂದು ಬ್ರಿಟಿಷರ ಅವಿಭಾಜ್ಯ ಅಂಗ ಆಗೋಯಿತು, ವಸಾಹತು ಆಗೋಯಿತು. ಭಾರತೀಯರಿದ್ರಲ್ಲ, ಭಾರತದಲ್ಲಿ ಅಭ್ಯಾಸ ಮಾಡಿದವರು, ಕಲಿತವ್ರು ಇದ್ರಲ್ಲ, ಅವರು ಭಾರತದಲ್ಲಿ ಕಲಿತವರು
ಅವರು ಸ್ವಲ್ಪ ಅಂದರೆ ಒಂದು ಹಂತಕ್ಕೆ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಚೆನ್ನಾಗಿದ್ದಂಥ ಫ್ಯಾಮಿಲಿಯಿಂದ ಹೋದವರು ಇಂಗ್ಲೆಂಡಲ್ಲಿ ಮತ್ತು ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಅಧ್ಯಯನ ಮಾಡಿದರು, ಓದ್ಕೊಂಬಂದಿದ್ರು. ಅಂಥವರು ಇಂಗ್ಲೆಂಡಿನ ಪ್ರಜಾಪ್ರಭುತ್ವದ ಪರಿಕಲ್ಪನೆ, ಅಲ್ಲಿಯ ಸಂಸದೀಯ ವ್ಯವಸ್ಥೆಯ ಪರಿಕಲ್ಪನೆ ನೋಡಿದ್ರು. ನಮ್ಮಲ್ಲೂ ಅಂಥ ವ್ಯವಸ್ಥೆ ಇಂಪ್ಲಿಮೆಂಟ್ ಮಾಡಿ, ಯಾಕೆಂದರೆ ನಮ್ಮಲ್ಲಿ ಅದುವರೆಗೂ ಆಡಳಿತ ಅಂದರೆ ಒಬ್ಬ ರಾಜನ ಆಡಳಿತ ಬಿಟ್ಟರೆ ಬೇರೆ ಯಾವುದೂ ನೋಡೇ ಇಲ್ಲ ನಮ್ಮ ಜನ. ವಿದೇಶಗಳಿಗೆ ಹೋಗಿ ಓದ್ಕೊಂಡು ಬಂದ ಮೇಲೆ ಭಾರತದಲ್ಲೂ ಈ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನೊಳಗೊಂಡ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಬೇಕು ಅಂತ ಬಯಸಿರು. ಆಗ ಭಾರತದ ಬ್ರಿಟಿಷ್ ಆಡಳಿತ ಏನಿತ್ತು, ಆಡಳಿತದಲ್ಲಿ ಭಾರತೀಯರಿಗೆ ಸಹಾಯ ಆಗುವಂತೆ, ಅನುಕೂಲ ಆಗುವಂತೆ ಭಾರತದ ಪ್ರಜೆಗಳು, ಕಾಂಗ್ರೆಸ್ ಪಕ್ಷ 1885ರಲ್ಲಿ ರಚನೆಯಾದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಇದೆಯಲ್ಲ, ಆ ರಾಷ್ಟ್ರೀಯ ಕಾಂಗ್ರೆಸ್ ನಿರಂತರವಾಗಿ ಬ್ರಿಟಿಷ್ ಸರ್ಕಾರವನ್ನು ಕೇಳ್ತಾ ಹೋಯಿತು. ಮನವಿಗಳ ಮೂಲಕ ನಮಗೆ ಪ್ರಾತಿನಿಧ್ಯ ಕೊಡಿ, ನಮ್ಮ ಕೌನ್ಸಿಲಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ, ಶಾಸನ ಸಭೆಯಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ, ನಂತರ ಭಾರತದ ಆಡಳಿತ ಸಭೆ ನಮ್ಮನ್ನು ಸೇರಿಸ್ಕೊಳ್ಳಿ, ಭಾರತೀಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಿ. ಭಾರತದಲ್ಲಿ ನೋಡಿ, ಮೊದಲು ಇಂಗ್ಲೆಂಡಲ್ಲಿ ನಡೀತಾ ಇತ್ತು ಎಕ್ಸಾಮ್, ಸಿವಿಲ್ ಸರ್ವಿಸ್ ಎಕ್ಸಾಮ್. ಭಾರತದಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರೆಲ್ಲ ಬ್ರಿಟಿಷರೇ ಆಗಿದ್ದರು. ಭಾರತೀಯರಿಗೆ ಅವಕಾಶ ಕೊಡಿ ಅಂತ ಕೇಳಿದರು, ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟ ಮೇಲೆ ನೀವು ಮತ್ತೆ ಇಂಗ್ಲೆಂಡಲ್ಲಿ ಎಕ್ಸಾಮ್ ಬರ್ಕೊಂಬರ್ಬೇಕು ಅಂದರು. ಆಯಿತು. ಆಮೇಲೆ ಇಂಗ್ಲೆಂಡಲ್ಲಿ ಬೇಡ, ಭಾರತದಲ್ಲಿ ಬರೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಕೊಡ್ತಾ ಹೋದ್ರು. ಹಾಗಂತ ಹೇಳಿ ಸ್ವತಂತ್ರ ಹೋರಾಟ ಚಳುವಳಿ ಗಾಂಧಿ ಬಂದ ಮೇಲೆ ಎಲ್ಲ ಆಯಿತು ಅಂತಲೂ ಅಲ್ಲ. ಗಾಂಧೀಜಿ ಪಾತ್ರ ತೆಗೆದಾಕ್ಲಿಕ್ಕಾಗಲ್ಲ, ದೊಡ್ಡ ಪಾತ್ರ ಇದೆ. ಅದರಲ್ಲೂ ಈ ನಿರಂತರ ಬದಲಾವಣೆಗಳೇನಿದೆ, ಕೇವಲ ಭಾರತದ ವಸಾಹತುಶಾಹಿ ಆಡಳಿತದಲ್ಲಿ ಬ್ರಿಟಿಷರು ತಮ್ಮ ನೇರ ಆಡಳಿತ ವ್ಯವಸ್ಥೆನ ಇಂಪ್ಲಿಮೆಂಟ್ ಮಾಡಿರಲ್ಲ, ಆಗ ಆ ನೇರ ಆಡಳಿತಾತ್ಮಕ ವ್ಯವಸ್ಥೆ 1935ರಲ್ಲಿ ಏನು ಬಂತು, ಇಂಗ್ಲೆಂಡಲ್ಲಿ ಹೇಗಿದೆಯೋ ಹಾಗೆ ಬರೋಕ್ಕೆ ಶುರುವಾಯ್ತಲ್ಲ, ಅಷ್ಟೊತ್ತಿಗೆ ಹಲವಾರು ಹಂತಗಳಲ್ಲಿ, ಈ ಹಿಂದೆ ಹೇಳಿದ್ನಲ್ಲ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ 1935ರ ಭಾರತ ಸರ್ಕಾರದ ಕಾಯ್ದೆಯವರೆಗೆ ಸಾಕಷ್ಟು ಬದಲಾವಣೆಗಳು ಆಗಿದ್ದು. ಎಲ್ಲವೂ ಕೂಡ ಭಾರತೀಯರ ಬೇಡಿಕೆಯ ಮೇಲೆ ಆದಂಥವು. ಭಾರತೀಯರು ನಿರಂತರವಾಗಿ ನಮಗೆ ಆಡಳಿತದಲ್ಲಿ ಅವಕಾಶ ಮಾಡಿಕೊಡಿ, ಬದಲಾವಣೆ ಮಾಡಿಕೊಡಿ ಅಂತ ನಿರಂತರವಾಗಿ ಭಾರತೀಯರು ಬ್ರಿಟಿಷ್ನವರ ಕೇಳ್ಕೊತಾ ಇದ್ದರು. ಅವರ ಕೋರಿಕೆಯ ಆಧಾರದ ಮೇಲೆ ನಡೀತಾ ಹೋಯಿತು, ಆಳ್ವಿಕೆ ಬದಲಾಗ್ತಾ ಹೋಯಿತು. ಬ್ರಿಟಿಷರು ಭಾರತದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನ ಇಂಗ್ಲೆಂಡಿನ ಇದರಲ್ಲಿ ಏನು ಆಡಳಿತ ಇತ್ತು ಅಂಥದ್ದೇ ಆಡಳಿತವನ್ನು ಜಾರಿಗೆ ತರ್ತಾ ಹೋದರು. ಅದು ಸಾಮಾನ್ಯವಾಗಿ ಇದ್ದಂಥ ಒಂದು ಪರಿಕಲ್ಪನೆ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ. ಆದರೆ ನಾವಿಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟು, 1784ರ ಪಿಟ್ಸ್ ಇಂಡಿಯಾ ಆಕ್ಟು, ನಂತರ 1793ರ ಚಾರ್ಟರ್ ಆಕ್ಟು, 1813 ಮತ್ತು 33 ಮತ್ತು 53ರ ಚಾರ್ಟರ್ ಆಕ್ಟ್ ಇದೆಯಲ್ಲ, ಅವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ, ಭಾರತದ ವ್ಯಾಪಾರಕ್ಕೋಸ್ಕರ ಇಂಗ್ಲೆಂಡಿಂದ ಬಂದಿತ್ತಲ್ಲ ಕಂಪನಿ, ಆ ಕಂಪನಿಯ ಆಡಳಿತದ ನಿರ್ವಹಣೆ ಮತ್ತು ಸುಧಾರಣೆ ಮತ್ತು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಬಂದಂಥದ್ದು. ಅದು ಕಂಪನಿಗೆ ಸಂಬಂಧಪಟ್ಟ ನಿಯಮಗಳಾಗಿರುತ್ತೆ. ಯಾವ್ಯಾವುದು? ರೆಗ್ಯುಲೇಟಿಂಗ್ ಆಕ್ಟ್ಸ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆ್ಯಂಡ್ ಚಾರ್ಟರ್ ಆ್ಯಕ್ಟ್ಸ್. ಆನಂತರ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ಅದರ ನಂತರ ಈಸ್ಟ್ ಇಂಡಿಯಾ ಕಂಪನಿನ ಡಿಸಾಲ್ವ್ ಮಾಡಿ ವಜಾ ಮಾಡ್ತಾರೆ. ನೇರ ಆಳ್ವಿಕೆ ಬಂತಲ್ಲ, ರಾಣಿಯ ಆಳ್ವಿಕೆ ಅಥವಾ ಸಂಸತ್ತಿನ ಮೂಲಕ ಇಂಗ್ಲೆಂಡಿನ ನೇರ ಆಳ್ವಿಕೆ ಭಾರತದಲ್ಲಿ ಶುರುವಾಯಿತಲ್ಲ, ಆನಂತರದ ಬದಲಾವಣೆಗಳು, ಆನಂತರದ ಬೆಳವಣಿಗೆಗಳು ನಮ್ಮ ಸಂವಿಧಾನದ ಮೇಲೆ ಹೆಚ್ಚು ಪ್ರಭಾವ ಬೀರೋದನ್ನು ನೋಡ್ಬೋದು. ಅಂದರೆ ಹಿಂದೆ ಬೀರಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅದರ ಪ್ರಭಾವ ಪಾತ್ರ ತುಂಬ ಕಡಿಮೆ. ಆನಂತರ ಅದರ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ಬ್ರಿಟಿಷರ ಆಳ್ವಿಕೆಯ ಕಾಯ್ದೆಗಳಿತ್ತಲ್ಲ, ನೇರ ಆಡಳಿತದ ಕಾಯ್ದೆಗಳ ಪ್ರಭಾವ ಜಾಸ್ತಿ ಇರುತ್ತೆ. 1858ರಲ್ಲಿ ಏನು ಬ್ರಿಟಿಷ್ ರಾಣಿಯ ಘೋಷಣೆಯ ಮೂಲಕ ಭಾರತ ಸಂಪೂರ್ಣ ಇಂಗ್ಲೆಂಡಿನ ವಸಾಹತುವಾಯಿತು, ಆಗ ಭಾರತದಲ್ಲಿ ಅದುವರೆಗೂ ಇತ್ತಲ್ಲ ಭಾರತದ ಗವರ್ನರ್ ಜನರಲ್ ಪರಿಕಲ್ಪನೆ,
ಆ ಗವರ್ನರ್ ಜನರಲ್ ಪರಿಕಲ್ಪನೆಯನ್ನು ಅದು ವಜಾ ಮಾಡಿ 1858ರಲ್ಲಿ ವೈಸ್ರಾಯ್ನ ಜಾರಿಗೆ ತಂದ್ಕೊಂತಾರೆ. ವೈಸ್ರಾಯ್ ಪರಿಕಲ್ಪನೆನ ಜಾರಿಗೆ ತರ್ತಾರೆ. ಅಲ್ಲಿವರೆಗೂ ಇದ್ದಂಥ ಯಾವುದದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಹುದ್ದೆ ಇರುತ್ತಲ್ಲ, ಆಗ ಅದನ್ನು ತೆಗೆದಾಕ್ತಾರೆ. ಆಗ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವನು ಲಾರ್ಡ್ ಕ್ಯಾನಿಂಗ್. ಭಾರತಕ್ಕೆ 1858ರಲ್ಲಿ ವೈಸ್ರಾಯ್ ಆಗಿ ಬಂದಂಥವನು. ಇವನೇ ಮೊದಲನೇ ವೈಸ್ರಾಯ್ ಭಾರತಕ್ಕೆ. ಅದು ರಾಣಿಯ ಘೋಷಣೆಯಿಂದ ಬಂದಂಥದ್ದು. ಓಕೆ, ಆನಂತರ ನೇರವಾಗಿ ಬ್ರಿಟಿಷ್ ರಾಣಿಯ ಆಡಳಿತ ಭಾರತದಲ್ಲಿ ನಡೀತಾ ಹೋಗುತ್ತೆ. ಆನಂತರ ಮೊದಲು ಬಂದಿದ್ದು 1858ರ ಕಾಯ್ದೆಯ ಮೂಲಕ ಸೆಕ್ರೆಟರಿ ಫಾರ್ ಸ್ಟೇಟ್, ಬಹಳ ಮುಖ್ಯವಾದ ಇನ್ನೊಂದು ಹುದ್ದೆ ಇದೆ, ಬಹಳ ಮುಖ್ಯವಾದ್ದು. ಇಲ್ಲಿ ಸೆಕ್ರೆಟರಿ ಫಾರ್ ಸ್ಟೇಟ್ ಇಂಡಿಯಾ ಅಂತ, ಸೆಕ್ರೆಟರಿ ಫಾರ್ ಸ್ಟೇಟ್ ಇಂಡಿಯಾ ಅಂತ ಒಂದು ಹುದ್ದೆ ಸೃಷ್ಟಿಯಾಗುತ್ತೆ. ಎರಡಾಗುತ್ತೆ. ಒಂದು ವೈಸ್ರಾಯ್ ಬರ್ತಾನೆ ಭಾರತಕ್ಕೆ, ಭಾರತದ ಆಡಳಿತ ವ್ಯವಹಾರಗಳನ್ನ ನಿರ್ವಹಣೆ ಮಾಡಲಿಕ್ಕೆ. ವೈಸ್ ಅಂದರೆ ಉಪ, ರಾಯ್ ಅಂದರೆ ರಾಣಿಯ ಪ್ರತಿನಿಧಿ ಅಂತ. ವೈಸ್ರಾಯ್ ಅಂದರೆ ಇಂಗ್ಲೆಂಡಿನ ರಾಣಿಯ ಪ್ರತಿನಿಧಿಯಾಗಿ ಭಾರತಕ್ಕೊಬ್ಬ ವೈಸ್ರಾಯ್ ಬರ್ತಾನೆ. ಅವನು ಆಡಳಿತದ ಮುಖ್ಯಸ್ಥ, ಮೇಲ್ವಿಚಾರಕ. ಇಂಗ್ಲೆಂಡಲ್ಲಿ ಭಾರತದ ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ ಒಂದು ಹುದ್ದೆ ಬರುತ್ತೆ, ಅದು ಸೆಕ್ರೆಟರಿ ಫಾರ್ ಸ್ಟೇಟ್ ಇಂಡಿಯಾ ಅಂತ. ಭಾರತದ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಸೆಕ್ರೆಟರಿ ಬರ್ತಾನೆ, ಸೆಕ್ರೆಟರಿ ಫಾರ್ ಸ್ಟೇಟ್ ಇಂಡಿಯಾ ಅಂತ. ನೋಡಿ, ಇಲ್ಲಿ ಎರಡು ಬಹಳ ಮುಖ್ಯವಾದ. ಸೆಕ್ರೆಟರಿ ಫಾರ್ ಸ್ಟೇಟ್ ಇಂಡಿಯಾ ವೈಸ್ರಾಯ್ ಹುದ್ದೆನ ಮೊದಲು ಸೃಷ್ಟಿ ಮಾಡಿದ್ದು ಭಾರತಕ್ಕೆ, ಆಯ್ತಲ್ಲ. ಇದಾದ ಮೇಲೆ 1861ರಲ್ಲಿ ಭಾರತದ ಕೌನ್ಸಿಲ್ ಆ್ಯಕ್ಟ್ ಬರುತ್ತೆ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಬರುತ್ತೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟಲ್ಲಿ ನಂತರ ಏನು ಇಂಗ್ಲೆಂಡಲ್ಲಿ ಸಂಸದೀಯ ಮಾದರಿ ಇತ್ತಲ್ಲ, ಶಾಸಕಾಂಗ, ಎರಡು ಶಾಸನ ಸಭೆಗಳು, ಕಾರ್ಯಾಂಗ ಮತ್ತು ಶಾಸಕಾಂಗ ಬೇರೆ ಬೇರೆ, ಅವೆಲ್ಲ ಇರಲಿಲ್ಲ ಭಾರತದಲ್ಲಿ. ಆನಂತರ ಹಂತ ಹಂತವಾಗಿ ಭಾರತದಲ್ಲಿ ವಿವಿಧ ಕಾಯ್ದೆಗಳ ಮೂಲಕ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಆ ಎಸ್ಟಾಬ್ಲಿಷ್ಮೆಂಟ್ ನಿರಂತರ ಬದಲಾವಣೆಯ ಫಲವಾಗಿ, ಹಲವಾರು ಬದಲಾವಣೆಗಳ ಫಲವಾಗಿ 1935ರಷ್ಟೊತ್ತಿಗೆ ಸಾಕಷ್ಟು ಬದಲಾವಣೆ ಆಗೋದು ನೋಡ್ಬೋದು. ಆ ನಿಟ್ಟಲ್ಲಿ 1861ರಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಭಾರತೀಯರಿಗೆ ಅವಕಾಶ ಮಾಡಿಕೊಡ್ತಾರೆ. ಬನಾರಸ್ ರಾಜ, ಪಾಟಿಯಾಲದ ಮಹಾರಾಜ, ದಿನಕರ್ ರಾವ್ ಇವರೆಲ್ಲ ಪಾಟಿಯಾಲದ ಮಹಾರಾಜ. ಆನಂತರ ಬನಾರಸ್ನ ರಾಜ ಇರ್ತಾನಲ್ಲ, ಲೆಜಿಸ್ಲೇಟಿವ್ ಕೌನ್ಸಿಲ್. ನೋಡಿ, ಲೆಜಿಸ್ಲೇಟಿವ್ ಕೌನ್ಸಿಲ್, ಲೆಜಿಸ್ಲೇಟಿವ್ ಅಸೆಂಬ್ಲಿನ ಪರಿಕಲ್ಪನೆ ಬಂದಿತ್ತು ಅಷ್ಟೊತ್ತಿಗೆ ಆಲ್ರೆಡಿ. ಭಾರತೀಯರಿಗೆ ಮೊದಲನೇ ಅವಕಾಶ ಮಾಡಿಕೊಟ್ರು. ಅಂದರೆ ಬ್ರಿಟಿಷ್ನವ್ರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂದ ಮಟ್ಟಿಗೆ ಇಲ್ಲಿ ಯಾರೂ ರಾಜರೇ ಇರಲಿಲ್ಲ ಅಂತ ಅಲ್ಲ. ಕೆಲವು ಪ್ರಾಂತ್ಯಗಳು ನೇರ ಬ್ರಿಟಿಷರ ಆಡಳಿತದಲ್ಲೂ ಅಂದರೆ ವಶದಲ್ಲೂ, ಇನ್ನು ಕೆಲವು ಪ್ರಾಂತ್ಯಗಳು ಇಲ್ಲಿನ ರಾಜರುಗಳ ನೇರ ಆಡಳಿತದಲ್ಲಿ ಇದ್ದವು. ನೇರ ರಾಜರ ಆಡಳಿತದಲ್ಲಿರೋವೆಲ್ಲವೂ ಏನು ಸ್ವತಂತ್ರವಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮೈಸೂರಿನ ಮಹಾರಾಜ ಅಂತ ಇಟ್ಕೊಳ್ಳಿ. ಮೈಸೂರಿನ ಮಹಾರಾಜ ಸ್ವತಂತ್ರನೇ, ನಮ್ಮ ಮೇಲ್ನೋಟಕ್ಕೆ ನಾವು ನೋಡೋದು ಸ್ವತಂತ್ರ ಅಂತ ಕಾಣ್ತಾನೆ. ಆದರೆ ಆ ಸಹಾಯಕ ಸೈನ್ಯ ಪದ್ಧತಿನ ಅಳವಡಿಸ್ಕೊಂಡ ಮೇಲೆ, ಬ್ರಿಟಿಷರಿಂದ ಸೈನ್ಯದ ಸಹಾಯ ಪಡ್ಕೊಂಡ ಮೇಲೆ ನೀವೇನೂ ಮಾಡೋಂಗಿಲ್ಲ, ಎಲ್ಲ ನಮ್ಮ ಪರ್ಮಿಷನ್ ತೊಗೊಂಡು ಮಾಡಬೇಕು, ನಮಗೆ ಕೆಲವೊಂದು ರಿಯಾಯಿತಿ ಕೊಡಬೇಕು, ನಮಗೆ ಸುಂಕ ಕೊಡಬೇಕು, ಹಾಕಿದ್ರು ಒತ್ತಡನ. ಅದನ್ನ ಒಪ್ಕೊಂಡಿದ್ರು ನಾವು ಮೈಸೂರವ್ರು ಕೂಡ, ಮೈಸೂರಿನ ಮಹಾರಾಜರು. ಅಂದರೆ ಪರೋಕ್ಷ ನಿಯಂತ್ರಣದಲ್ಲಿದ್ದವು. ನೇರ ಮತ್ತು ಪರೋಕ್ಷ. ನೇರ ನಿಯಂತ್ರಣದಲ್ಲಿ ಬಾಂಬೆ ಇರ್ಬೋದು, ಮಡ್ರಾಸ್ ಇರ್ಬೋದು, ಕಲ್ಕತ್ತಾ ಇರ್ಬೋದು, ದೆಹಲಿ ಇರ್ಬೋದು, ಸೂರತ್ ಇರ್ಬೋದು, ನಮ್ಮ ಕೊಡಗು ಇರ್ಬೋದು, ಎಲ್ಲವೂ ನೇರ ನಿಯಂತ್ರಣ. ಇನ್ನು ಕೆಲವು ಪರೋಕ್ಷ ನಿಯಂತ್ರಣದಾಗಿದ್ದನ್ನ ನಾವು ನೋಡ್ಬೋದು. ಇದು ನಮ್ಮ ಅಂದಿನ ವ್ಯವಸ್ಥೆ. ಅಲ್ಲಿ ಕೌನ್ಸಿಲ್, ಇದಕ್ಕೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬನಾರಸ್ನ ಮತ್ತು ಪಾಟಿಯಾಲದ ಮಹಾರಾಜರನ್ನ ಸೇರಿಸ್ಕೊಂಡ್ರು. ಆನಂತರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಕ್ಯಾಬಿನೆಟ್ಗೆ 6 ಜನ ಸದಸ್ಯರನ್ನ ಮಾಡಿಕೊಂಡ್ರು. ಕಲ್ಕತ್ತಾದಲ್ಲಿ ಕಂದಾಯ ಮತ್ತು ಕೆಲವು ಇಲಾಖೆಗಳನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ನೋಡಿ, 1858ರಲ್ಲಿ ಪೋರ್ಟ್ಫೋಲಿಯೋ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಪೋರ್ಟ್ಫೋಲಿಯೋ ಖಾತೆಗಳನ್ನ, ಸಚಿವಾಲಯ, ಇವತ್ತು ನಮ್ಮ ಸಚಿವ ಇದ್ದಾನಲ್ಲ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ, ಗೃಹ ಸಚಿವ, ಹಣಕಾಸು ಸಚಿವ, ವಿದೇಶಾಂಗ ವ್ಯವಹಾರ ಸಚಿವ, ಅದೇ ರೀತಿ 4 ಪೋರ್ಟ್ಫೋಲಿಯೋನ ಮಾಡ್ಕೊಂಡಿದ್ರು 1858ರ ಕಾಯ್ದೆನಲ್ಲಿ. ಮಿಲಿಟ್ರಿ ಅಂದರೆ ರಕ್ಷಣಾ ಇಲಾಖೆ, ಗೃಹ ಇಲಾಖೆ, ವಿದೇಶಾಂಗ ವ್ಯವಹಾರ ಇಲಾಖೆ ಮತ್ತು ಸಾರಿಗೆ ಇಲಾಖೆ. ನೋಡಿ, ಮುಖ್ಯವಾದವು
ನೋಡಿ 1858ರಲ್ಲಿ 4 ಇದ್ದ ಇಲಾಖೆಗಳ ಸಂಖ್ಯೆ ಇವತ್ತು ಎಷ್ಟೋಗಿದೆ, 100ಕ್ಕೂ ಮಿಕ್ಕಿದೆ. 100 ಮೋರ್ ದೆನ್ 100. ಉಪ ಇಲಾಖೆಗಳೆಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಮೇಲ್ನೋಡ್ರಿ ನಾವು ಹಣಕಾಸು ಇಲಾಖೆ, ಗೃಹ ಇಲಾಖೆ ಒಂದು, ಹಣಕಾಸು ಇಲಾಖೆ ಒಂದು ಅಂತ ಕರೆದ್ರೂ ಗೃಹ ಇಲಾಖೆ, ಗೃಹ ಮಂತ್ರಾಲಯದೊಳಗಡೆ ಸುಮಾರು 10-12 ಸಬ್ ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ನಾವು ಕ್ಲಾಸಿಫಿಕೇಶನ್ ಮಾಡಿ ನೋಡೋಕೆ ಹೋಗಲ್ಲ, ಯಾಕೆಂದರೆ ಮುಂದೆ ಗೃಹ ಇಲಾಖೆ ಬಗ್ಗೆ ಮಾತಾಡ್ತಾ ಹೇಳ್ತೀನಿ. ಓಕೆ. ಆನಂತರ 1892ರ ಕೌನ್ಸಿಲ್ ಇಂಡಿಯಾ ಆ್ಯಕ್ಟ್ ಬಂತು. ಕೌನ್ಸಿಲ್ ಇಂಡಿಯಾ ಆ್ಯಕ್ಟಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳನ್ನ ತಂದರು. ನೋಡಿ, ಅದುವರೆಗೂ ಕೇಂದ್ರಕ್ಕೆ ಮಾತ್ರ ಶಾಸನ ಸಭೆ ಇತ್ತು. ಆನಂತರ ನಿಧಾನವಾಗಿ ಪ್ರಾಂತ್ಯಗಳಿಗೂ, ಬಾಂಬೆ, ಮಡ್ರಾಸ್, ಕಲ್ಕತ್ತಾ ಪ್ರಾಂತ್ಯಗಳಿದ್ವಲ್ಲ, ಆ ಪ್ರಾಂತ್ಯಗಳಿಗೂ ಅವಕಾಶ ಮಾಡಿಕೊಟ್ರು ಪ್ರಾಂತೀಯ ಸಭೆಗಳನ್ನ ರಚನೆ ಮಾಡ್ಕೊಳ್ಳಲಿಕ್ಕೆ. ಆಯಿತಾ? ಈಗ ಇದೆಯಲ್ಲ, ದೆಹಲಿ ಕೇಂದ್ರ ಸರ್ಕಾರ, ರಾಜ್ಯ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯ ಸರ್ಕಾರಗಳಿದೆಯಲ್ಲ, ಅದೇ ರೀತಿ ಅವತ್ತು ಕೂಡ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಪ್ರತ್ಯೇಕ ರಾಜ್ಯ. ಅದು ಕೇವಲ ಬ್ರಿಟಿಷ್ ರಾಣಿಯ ಅಥವಾ ಬ್ರಿಟಿಷ್ ಆಡಳಿತಕ್ಕೊಳಪಟ್ಟದ್ದು. ಆನಂತರ 1892ರ ನಂತರ ಬಂದದ್ದು ಬಹಳ ಮುಖ್ಯವಾದ್ದು 1909ರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಭಾಳ ಫೇಮಸ್, ಭಾಳ ಮುಖ್ಯವಾದ್ದು. ಇದುವರೆಗೂ ಹಿಂದೆ ಇದ್ದವೆಲ್ಲ ಅಷ್ಟು ಅದರಲ್ಲೆಲ್ಲ 1-2 ಅಂಶಗಳನ್ನ ನಾವು ನೋಡೋದಾದರೆ 1909ರ ಮಿಂಟೋ ಮಾರ್ಲೆ ರಿಫಾರ್ಮ್ಸು ಭಾರತದ ಸಂವಿಧಾನದ ರೂಪರೇಷೆಗಳನ್ನ ತೀರ್ಮಾನ ಮಾಡೋದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರೋದು ನೋಡ್ಬೋದು. ಇಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್, ಅದಕ್ಕೆ ಕಾರಣ ಏನು ನಿಮಗೆಲ್ಲ ಗೊತ್ತಿದೆ, ಒಂದ್ಸಲ ನಿಮ್ಮ ಜೊತೆ ಮಾತಾಡಿದ್ವಿ ಕೂಡ. 1905ರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ. ವೈಸ್ರಾಯ್ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಬಂಗಾಳದ ವಿಭಜನೆ ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಇವತ್ತಿನ ಬಾಂಗ್ಲಾದೇಶ, ಪೂರ್ವ ಬಂಗಾಳ, ಇವತ್ತಿನ ಭಾರತದ ಒಳಗಡೆ ಇರೋಂಥ ಒಂದು ರಾಜ್ಯ ಪಶ್ಚಿಮ ಬಂಗಾಳ, ಪಶ್ಚಿಮ ರಾಜ್ಯ, ಅವೆರಡನ್ನೂ ಡಿವೈಡ್ ಮಾಡ್ತಾರೆ. ಅದು ಬೇರೆ ಬೇರೆ ಕಾರಣ, ಅಂದರೆ ಹಿಂದೂ ಮುಸ್ಲಿಮರನ್ನ ಡಿವೈಡ್ ಮಾಡೋ ಅನ್ನೋ ಒಂದು ಉದ್ದೇಶ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಭಾರತದಲ್ಲಿ ನಾವು ಲಾಂಗ್ ಟೈಮ್ ಸಸ್ಟೈನ್ ಆಗಬೇಕು ಅಂದರೆ, ಉಳಿಬೇಕು ಅಂದರೆ ಭಾರತೀಯರನ್ನು ಡಿವೈಡ್ ಮಾಡಬೇಕು ಅನ್ನೋದು ಗೊತ್ತಿತ್ತು ಅವರು. ಆಗ 1905ರಲ್ಲಿ ಹಾಕಿದ್ರಲ್ಲ ವಿಷಬೀಜ, ಆ ವಿಷಬೀಜವೇ ಇವತ್ತೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉರಿತಾ ಇರುವಂಥ ಜ್ವಾಲೆ. 1905ರ ಬಂಗಾಳದ ವಿಭಜನೆ. ಆ ಬಂಗಾಳದ ವಿಭಜನೆ ವಿರುದ್ಧವಾಗಿ ತುಂಬ ಹೋರಾಟ ಆಗುತ್ತೆ. ಆ ಹೋರಾಟದ ಫಲವಾಗಿ ಕಾಂಗ್ರೆಸ್ ವಿಭಜನೆ ಆಗುತ್ತೆ. ಕಾಂಗ್ರೆಸ್ಸಿಂದ ವಿಭಜನೆಯಾಗಿ ಈಚೆ ಬಂದಂಥ ತೀವ್ರಗಾಮಿಗಳಿದ್ದಾರಲ್ಲ, ಮಂದಗಾಮಿಗಳ ವಿರುದ್ಧವಾಗಿ ಬಂದಂಥ ಕ್ರಾಂತಿಕಾರಿಗಳು, ಲಾಲ್ ಬಾಲ್ ಪಾಲ್, ಇವರೆಲ್ಲ ಹೋರಾಟವನ್ನು ತುಂಬ ತೀವ್ರ ಮಾಡ್ತಾರೆ. ಇವರ ಹೋರಾಟವನ್ನು ಶಮನ ಮಾಡಬೇಕು, ಇವರನ್ನು ಸುಮ್ಮನಿರಿಸಬೇಕು ಅನ್ನೋ ಕಾರಣಕ್ಕೆ ಬಂದದ್ದು 1909ರ ಮಿಂಟೋ ಮಾರ್ಲೆ ರಿಫಾರ್ಮ್. ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಇದು ಹೆಸರೇ ಹೇಳ್ತದೆ, ಮಿಂಟೋ ಮಾರ್ಲೆ ಸುಧಾರಣೆ ಅಂತಾರೆ. ಇದನ್ನು ಭಾರತದಲ್ಲಿ ಲಾರ್ಡ್ ಮಿಂಟೋ ವೈಸ್ರಾಯ್ ಆಗಿದ್ದಾಗ, ನೋಡಿ ಮಿಂಟೋ ಮಾರ್ಲೆ ಯಾಕೆ ಬಂತು ಅಂತ, ಮಿಂಟೋ ವೈಸ್ರಾಯ್, ಲಾರ್ಡ್ ಮಾರ್ಲೆ ಭಾರತದ ವ್ಯವಹಾರವನ್ನು ನೋಡ್ಕೊತಾ ಇದ್ದಂಥ ಕಾರ್ಯದರ್ಶಿ. ಆಗಲೇ 1858ರಲ್ಲಿ ಸೆಕ್ರೆಟರಿ ಫಾರ್ ಸ್ಟೇಟ್ ಸೃಷ್ಟಿ ಮಾಡಿದ ಹುದ್ದೆ ಅಂತ ಹೇಳಿದ್ನಲ್ಲ, ಆ ಸೆಕ್ರೆಟರಿ ಫಾರ್ ಸ್ಟೇಟ್ ಯಾರಾಗಿದ್ರು ಅಂದರೆ ಲಾರ್ಡ್ ಮಾರ್ಲೆ. ಮಿಂಟೋ ವೈಸ್ರಾಯ್ ಆಫ್ ಇಂಡಿಯಾ. ಈ ಮಿಂಟೋ ಮತ್ತು ಮಾರ್ಲೆ ಇಬ್ಬರು ಸೇರಿ ಒಂದು ಕಾಯ್ದೆನ ರೂಪಿಸಿದ್ರು, ಒಂದು ರಿಫಾರ್ಮ್ಸ್ ಆ್ಯಕ್ಟ್, ಸುಧಾರಣಾ ಕಾಯ್ದೆನ ತಂದರು ಭಾರತದಲ್ಲಿ. ಅದರಲ್ಲಿ ಭಾರತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಭಾರತದಲ್ಲಿ ಚುನಾವಣೆಗೆ ಅವಕಾಶ ಮಾಡಿಕೊಟ್ರು. ನೋಡಿ, ಅಲ್ಲಿವರೆಗೂ ಚುನಾವಣೆಯ ಪರಿಕಲ್ಪನೆ ಇರಲಿಲ್ಲ ಭಾರತದಲ್ಲಿ. ಚುನಾವಣೆಯ ಅನ್ನೋ ಒಂದು ಪರಿಕಲ್ಪನೆ ಭಾರತಕ್ಕೆ ಬಂದದ್ದು ಇದರಲ್ಲಿ. ಹಾಗಂತ ಹೇಳಿ ಭಾರತಕ್ಕೆ ಅವರೇನು ಇಂಪ್ಲಿಮೆಂಟ್ ಮಾಡಿದ್ದು, ಅವರೇನು ಹೊಸದಾಗಿ ಪರಿಚಯ ಮಾಡಿದ್ದಲ್ಲ. ಮೈಸೂರಿನ ಸಂಸ್ಥಾನದವರು 890ರ ದಶಕದಲ್ಲೇ ಚುನಾವಣೆಗಳು ನಡೆಸಿದ್ರು ಭಾರತದಲ್ಲಿ. ಮೈಸೂರಿನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಪರಿಕಲ್ಪನೆ ಇವ್ರಿಗಿತ್ತು. ಜನಪ್ರತಿನಿಧಿ ಸಭೆ ಮತ್ತು ಪರಿಷತ್ತಿನ ಪರಿಕಲ್ಪನೆ ಮೈಸೂರವರು ಪ್ರಾರಂಭ ಮಾಡಿದರು 1880 ಮತ್ತು 90ರ ಕಾಲಘಟ್ಟದಲ್ಲಿ. ನಮಗೇನು ಹೊಸದಲ್ಲ, ಆದರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಭಾರತೀಯರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಬ್ರಿಟಿಷರು ಚುನಾವಣೆ ಅವಕಾಶ ಮಾಡಿಕೊಟ್ರು. ಚುನಾವಣೆಯ ಪರಿಕಲ್ಪನೆನ ಇಂಟ್ರೊಡ್ಯೂಸ್ ಮಾಡಿದ್ರು. ಆನಂತರ
ಕೇಂದ್ರ ವಿಧಾನಮಂಡಲದ ಸಭೆ ಏನಿತ್ತು ಸದಸ್ಯರ ಸಂಖ್ಯೆ ಅದು 16 ಇತ್ತು, ಅದನ್ನು 60ಕ್ಕೆ ಹೆಚ್ಚಿಸಿರು. ಆನಂತರ ಪ್ರಾಂತ್ಯಗಳಲ್ಲಿ ಸದಸ್ಯರಿದ್ರಲ್ಲ, ಅಂದರೆ ಮುಂಬೈ, ಬಂಗಾಳ, ಬಾಂಬೆ ಪ್ರಾಂತ್ಯಗಳಲ್ಲಿ 30 ಸೀಟ್ಗಳನ್ನ 50ಕ್ಕೆ ಹೆಚ್ಚಿರು. 50ಕ್ಕೆ ಹೆಚ್ಚಿರು. ನಂತರ ಅಧಿಕಾರಗಳನ್ನ ಹೆಚ್ಚಿರು. ನಂತರ ಶಾಸನ ಸಭೆಯಲ್ಲಿ ಚುನಾವಣೆಯನ್ನು ನಡೆಸಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ. ಆನಂತರ ಇನ್ನೊಂದು ಮಾಡಿದ್ದು ಕೆಟ್ಟ ಬದಲಾವಣೆ, ದೇಶವನ್ನು ಇವತ್ತಿಗೂ ಸುಡ್ತಾ ಇರೋ ಅಂಥ ಒಂದು ಬದಲಾವಣೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಅಂದರೆ ಮುಸ್ಲಿಮರಿಂದಲೇ ಮುಸ್ಲಿಂ ಪ್ರತಿನಿಧಿಯನ್ನು ಆಯ್ಕೆ ಮಾಡೋ ಅಂಥದ್ದು. ಇದು 1905ರ ಬಂಗಾಳದ ವಿಭಜನೆ ಒಂದು ಮಟ್ಟಕ್ಕೆ ಭಾರತೀಯದ ಒಂದು ಹಾರ್ಮೋನಿ, ಏನದು ಭಾರತೀಯರ ಒಂದು ಸೌಹಾರ್ದತೆಯನ್ನು ಹಾಳು ಮಾಡಿದರೆ, ಸಂಪೂರ್ಣ ನಾಶ ಮಾಡಿದ್ದು 1909ರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಮತಕ್ಷೇತ್ರ ಕೊಟ್ಟರು. ಆ ಮತಕ್ಷೇತ್ರ ಏನು ಮಾಡುತ್ತೆ ಭಾರತದಲ್ಲಿ ಅಂದರೆ, ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಸರಿ ಆಗದೇ ಇರೋ ರೀತಿಯಲ್ಲಿ ದೇಶಗಳ ಮಧ್ಯೆ ಬೆಂಕಿ ಹಾಕುತ್ತೆ. ಇವತ್ತಿನ ಬಾಂಗ್ಲಾದೇಶ, ಇವತ್ತಿನ ಪಾಕಿಸ್ತಾನ, ಇವತ್ತಿನ ಇಂಡಿಯಾ, ಈ ಮೂರೂ ಸೇರಿ 1947ರವರೆಗೂ ಅಖಂಡ ಭಾರತವಾಗಿತ್ತು. ಅಖಂಡ ಭಾರತವನ್ನು ಖಂಡವಾಗಿ ಭಾರತವನ್ನು ಮಾಡಿದ್ದು ಈ ಒಂದು ಪ್ರತ್ಯೇಕ ಮತಕ್ಷೇತ್ರ ಮತ್ತು ಮುಸ್ಲಿಮರಿಗೆ ಕೊಟ್ಟಂಥ ಪ್ರತ್ಯೇಕ ಮತಕ್ಷೇತ್ರ. ಓಕೆ, ಆನಂತರ ಮುಸ್ಲಿಮರ ಮತದಾರರಾಗಲಿಕ್ಕೆ ಅಂದರೆ ಮತದಾರನಾಗಲಿಕ್ಕೆ ಚುನಾವಣೆ ಬಂತಲ್ಲ, ಆಗ ಮತದಾನ ಮಾಡಲಿಕ್ಕೆ ಅರ್ಹತೆಗಳಿತ್ತು. ಆ ಅರ್ಹತೆಗಳನ್ನ ತೀರ್ಮಾನ ಮಾಡಿದ್ರು. ಅಂದರೆ ಅರ್ಹತೆ ಅಂದರೆ ತೆರಿಗೆ ಕಟ್ಟೋದು, ಆಸ್ತಿ ಹೊಂದಿರೋ ಅಂಥದ್ದು, ನಂತರ ಶಿಕ್ಷಣ, ಆಸ್ತಿ ಮತ್ತು ತೆರಿಗೆ ಪಾವತಿ, ಈ 3 ವಿಚಾರಗಳ ಆಧಾರದ ಮೇಲೆ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಬಹಳ ಮುಖ್ಯವಾದ್ದು, ಗವರ್ನರ್ ಕಾರ್ಯಕಾರಿ ಮಂಡಳಿಗೆ ಮೊದಲನೇದಾಗಿ ಭಾರತೀಯರಿಗೆ ಅವಕಾಶ ಮಾಡಿಕೊಟ್ರು. ಗವರ್ನರ್ ಕಾರ್ಯಕಾರಿ ಮಂಡಳಿ ಅಂದರೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಮುಖ್ಯಸ್ಥ, ಶಾಸನ ಸಭೆ ಇತ್ತು, ಕೇಂದ್ರ ಶಾಸನ ಮತ್ತು ಪ್ರಾಂತೀಯ ಶಾಸನ ಸಭೆ. ಆ ಗವರ್ನರ್ ಕಾರ್ಯಾಂಗದ ಮುಖ್ಯಸ್ಥನಾಗಿದ್ದ, ಅಂದರೆ ಇವತ್ತಿನ ಪ್ರಧಾನಿ ಥರ ಕಾರ್ಯಾಂಗದ ಮುಖ್ಯಸ್ಥನಾಗಿದ್ದ. ಅವನ ಮಂಡಳಿಗೆ ಅವನಿಗೆ ಸಹಾಯ ಮತ್ತು ಸಲಹೆ ಕೊಡಲಿಕ್ಕೆ ಗವರ್ನರ್ ಕಾರ್ಯಕಾರಿ ಮಂಡಳಿ ಅಂತ ಇತ್ತು, ಅಥವಾ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ. ಆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಪ್ರಪ್ರಥಮ ಬಾರಿಗೆ ಒಬ್ಬ ಭಾರತೀಯ ವ್ಯಕ್ತಿ ಸದಸ್ಯರಾದರು. ಅವರ ಹೆಸರು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಭಾರತೀಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದರು, ವೈಸ್ರಾಯ್ ಮಂಡಳಿಗೆ. ನಂತರ ಇದು ಮುಂದಿನ 1919ರ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳ ಜಾರಿಗೆ ಬರೋವರೆಗೂ ಇದು ಅಸ್ತಿತ್ವದಲ್ಲಿದ್ದನ್ನ ನಾವು ನೋಡ್ಬೋದು. ನಂತರ 1909ರಲ್ಲಿ ಬಂದಂಥ ಈ ಸುಧಾರಣೆನ ತುಂಬ ಟೀಕೆ ಮಾಡ್ತಾರೆ, ಪ್ರತಿಭಟಿಸ್ತಾರೆ, ಹೋರಾಟಗಳು ನಡೆಯುತ್ತೆ. ಅದರ ಪ್ರತಿಫಲವಾಗಿ 1909ರಲ್ಲಿ 5ರಲ್ಲಿ ಡಿವೈಡ್ ಆಗಿದ್ದ ಬಂಗಾಳ ಒಕ್ಕೂಡಿಸ್ತಾರೆ, ಅಂದರೆ ವಿಭಜನೆನ ರದ್ದು ಮಾಡ್ತಾರೆ. ಅಲ್ಲಿವರೆಗೂ ಕಾಂಗ್ರೆಸ್ ವಿಭಜನೆ ಆಗಿರುತ್ತೆ. ವಿಭಜನೆ ಆಗಿದ್ದ ಕಾಂಗ್ರೆಸ್ 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ಮಧ್ಯೆ ಹೋರಾಟ ಆಗುತ್ತೆ. ವೈಚಾರಿಕ ಭಿನ್ನತೆ ನೋಡಿ, ಇಲ್ಲ ನಾವು ಮನವಿ ಕೊಡ್ತೀವಿ, ನಮ್ಮ ಬೇಡಿಕೆಗಳು ಈಡೇರಿಸ್ಕೊಂತೀವಿ ಅಂತ ಮಂದಗಾಮಿಗಳು, ಇಲ್ಲ ನಾವು ಹೋರಾಟ ಮಾಡಿ ಬ್ರಿಟಿಷ್ನ ಒಡೆದೋಡಿಸ್ಬೇಕು, ಅವ್ರ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋದು ತೀವ್ರಗಾಮಿಗಳು. ಈ ತೀವ್ರಗಾಮಿ ಮತ್ತು ಮಂದಗಾಮಿಗಳ ಮಧ್ಯೆ ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ತಿಲಕ್ ಇವರೆಲ್ಲ ಈಚೆ ಬರ್ತಾರೆ, ಕಾಂಗ್ರೆಸ್ನ ಬಿಟ್ಟು ಈಚೆ ಬರ್ತಾರೆ. ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆಯಲ್ಲಿ ನಡೆದಂಥ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿಭಜನೆ ಆಗೋಗಿರುತ್ತೆ. ಅಂಥ ಕಾಂಗ್ರೆಸ್ ಒಂದಾಗುತ್ತೆ ಮುಂದೆ 1911ರಲ್ಲಿ. ಅಲ್ಲಿವರೆಗೂ ಬಂಗಾಳ, ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಪಶ್ಚಿಮ ಬಂಗಾಳದ ಕಲ್ಕತ್ತಾ ಇದೆಯಲ್ಲ, ಕಲ್ಕತ್ತಾ ಭಾರತದ ರಾಜಧಾನಿಯಾಗಿರುತ್ತೆ. ನೋಡಿ, ಈ ಮಧ್ಯೆ ಆದಂಥ ಬದಲಾವಣೆಗಳು. 1911ರಲ್ಲಿ ಕಲ್ಕತ್ತಾದಿಂದ ಭಾರತದ ರಾಜಧಾನಿಯನ್ನು ದೆಹಲಿಗೆ ಶಿಫ್ಟ್ ಮಾಡ್ಕೊತಾರೆ. ಬಂಗಾಳದ ಏಕೀಕರಣ ಆಯಿತು, ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಆಯಿತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಒಂದಾಯಿತು. ಅಷ್ಟೇ, ಖಿಲಾಫತ್ ಮೂಮೆಂಟ್ ಬರುತ್ತೆ. ಖಿಲಾಫತ್ ಮೂಮೆಂಟ್, ಗಾಂಧೀಜಿ ಖಿಲಾಫತ್ ಮೂಮೆಂಟಲ್ಲಿ ಭಾಗವಹಿಸ್ತಾರೆ. ಭಾರತಕ್ಕೆ ಗಾಂಧೀಜಿ ಬಂದಿರ್ತಾರೆ. ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿ ಭಾರತಕ್ಕೆ ಬಂದಿರ್ತಾರೆ. ಭಾರತವನ್ನು ಅಧ್ಯಯನ ಮಾಡಿರ್ತಾರೆ, ನೋಡಿರ್ತಾರೆ.
ಹೋರಾಟಗಳು ನಡೀತಾ ಇರುತ್ತೆ, ಪ್ರತಿಭಟನೆಗಳು. ಅಷ್ಟೊತ್ತಿಗೆ ಗಾಂಧೀಜಿ ಸ್ವತಂತ್ರ ಹೋರಾಟಕ್ಕೆ ಧುಮುಕೋದಕ್ಕೆ ಮೊದಲು ಅಹಮದಾಬಾದು ಮತ್ತು ಬೇರೆ ಬೇರೆ ಚಳುವಳಿನಲ್ಲಿ ಅವ್ರು ಭಾಗವಹಿಸಿರ್ತಾರೆ, ನೀಲಿ ಬೆಳೆಗಾರರ ಚಳುವಳಿನಲ್ಲಿ. ಈ ಸಂದರ್ಭದಲ್ಲಿ 1919ರಲ್ಲಿ ಭಾರತೀಯರ ಕೋಪವನ್ನು ತಣಿಸಲು, ಹೋರಾಟವನ್ನು ದಮನ ಮಾಡಲು, ಜೊತೆಗೆ ಇಲ್ಲಿನ ಆಡಳಿತದಲ್ಲಿ ಸುಧಾರಣೆಯನ್ನು ತರಲು 1919ರಲ್ಲಿ ಮತ್ತೊಂದು ಕಾಯ್ದೆ ತರ್ತಾರೆ. ಆ ಕಾಯ್ದೆಯೇ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳು. ಚೇಮ್ಸ್ಬರ್ಗ್ ಮತ್ತು ಮಾಂಟೆಗೋ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು. ಇವರು ಮಾಂಟೆಗೋ ಅವರು ಭಾರತದ ಸೆಕ್ರೆಟರಿ ಆಗಿದ್ದರು. ಇಂಗ್ಲೆಂಡಿನ ಒಬ್ಬ ಮಂತ್ರಿ ಭಾರತದ ಸೆಕ್ರೆಟರಿ ಆಗಿದ್ದರು, ಸೆಕ್ರೆಟರಿ ಫಾರ್ ಇಂಡಿಯಾ ಮಾಂಟೆಗೋ. ಚೇಮ್ಸ್ಬರ್ಗ್ ವೈಸ್ರಾಯ್ ಆಗಿದ್ದರು, ಭಾರತಕ್ಕೆ ವೈಸ್ರಾಯ್ ಆಗಿದ್ದರು. ಇವರಿಬ್ಬರು ಸೇರಿ ಮಾಡಿದಂಥ ಒಂದು ಸುಧಾರಣಾ ಕಾಯ್ದೆಯೇ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆ. ಇದು 1919ರಿಂದ 29ರವರೆಗೂ ಜಾರಿಯಲ್ಲಿರುತ್ತೆ. 29ಕ್ಕೆ ಮತ್ತೆ ಇನ್ನೊಂದು ಬರಬೇಕಾಗಿತ್ತು, ಬರಲಿಲ್ಲ. ನಂತರ 35ಕ್ಕೆ ಬಂತು. ಅದು ಯಾಕೆ ಅಂತ ಮುಂದೆ ನೋಡೋಣ. ಇದರ ಉದ್ದೇಶ ಜವಾಬ್ದಾರಿ ಸರ್ಕಾರನ ರಚಿಸಬೇಕು. ಯಾಕೆ ಬಂತಿದ್ದು 1919ರ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆ ಅಂದರೆ ಭಾರತೀಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಭಾರತದಲ್ಲಿ ಜವಾಬ್ದಾರಿ ಸರ್ಕಾರ ರಚಿಸಬೇಕು, ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಿ ಅವ್ರು ಉಳಿಸ್ಕೊಬೇಕಿತ್ತು. ಭಾರತ ಉದ್ಧಾರ ಮಾಡೋಕ್ಕಲ್ಲ ಅವ್ರು ಮಾಡಿದ್ದು, ಅವರ ಅಸ್ತಿತ್ವನ ಉಳಿಸ್ಕೊಬೇಕು. ಅವರ ಉದ್ದೇಶ ಅವರ ಸಾಮ್ರಾಜ್ಯವನ್ನು ಉಳಿಸ್ಕೊಬೇಕು ಅನ್ನೋ ನಿಟ್ಟಲ್ಲಿ ಬಂದದ್ದು. ಇವರು ಉಳಿಸ್ಕೊಬೇಕು ಅಂತ ನಿಟ್ಟಲ್ಲಿ ಬಂದಿದ್ದು ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳು. ಇಲ್ಲಿ ಬಹಳಷ್ಟು ಬದಲಾವಣೆ ಮಾಡಿ ದ್ವಿಸರ್ಕಾರ ತಂದರು. ದ್ವಿಸರ್ಕಾರ ಪದ್ಧತಿನ ಜಾರಿಗೆ ತರ್ತಾರೆ. ಕೌನ್ಸಿಲ್ ಅಧಿಕಾರ 7 ವರ್ಷ ಇತ್ತು, ಅದನ್ನು 5 ವರ್ಷಕ್ಕೆ ತರ್ತಾರೆ. ಅಂದರೆ ಕೇಂದ್ರದ ಕೌನ್ಸಿಲ್, ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಅಧಿಕಾರಾವಧಿಯನ್ನು ಇಳಿಸ್ತಾರೆ. ನಂತರ ವೈಸ್ರಾಯ್ಗೆ ವಿಟೋ ಅಧಿಕಾರ ಕೊಡ್ತಾರೆ. ವೈಸ್ರಾಯ್ ಅಂದರೆ ಇವತ್ತಿನ ರಾಷ್ಟ್ರಪತಿ ಇದ್ದಂಗೆ, ಅಂದರೆ ಆಡಳಿತದ ಮುಖ್ಯಸ್ಥ. ವಿಟೋ ಅಧಿಕಾರ ನೋಡಿ, ಇವತ್ತು ರಾಷ್ಟ್ರಪತಿ ವಿಟೋ ನೋಡಿ ಅಲ್ಲಿ ಕಾಣ್ಬೋದು. ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳಲ್ಲಿ ಕಾನೂನಲ್ಲಿ ವಿಟೋ ಅಧಿಕಾರ ಕೊಟ್ಟರು ವೈಸ್ರಾಯ್ಗೆ. ಆನಂತರ ಸಾಕಷ್ಟು ಬದಲಾವಣೆಗಳು, ಅಸೆಂಬ್ಲಿಗಳನ್ನ ಹೆಚ್ಚು ಮಾಡ್ಕೊಂಡು ಹೋದರು. 104 ಇದ್ದ ಸದಸ್ಯರನ್ನು 114 ತಂದರು. ನಂತರ ಒಬ್ಬ ಹೈಕಮಿಷನರ್ನ ನೇಮಕ ಮಾಡ್ತಾರೆ. ಇಲ್ಲೊಂದು ಹೊಸ ಹುದ್ದೆ ಬರುತ್ತೆ. ಭಾರತದ ವ್ಯವಹಾರಗಳನ್ನ ನೋಡ್ಕೊಳ್ಳಲಿಕ್ಕೆ ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ ಮಾಡ್ಕೊತಾರೆ. ಹೈಕಮಿಷನರ್ ಮತ್ತು ರಾಯಭಾರಿ ಇದ್ದಂಗೆ. ಭಾರತದ ವ್ಯವಹಾರಗಳನ್ನ ಒಬ್ಬ ಸೆಕ್ರೆಟರಿ, ಒಬ್ಬರು ವೈಸ್ರಾಯ್ ಜೊತೆಗೆ ಇನ್ನೊಬ್ಬ ಹೈಕಮಿಷನರ್ನ ನೇಮಕ ಮಾಡ್ಕೊಂಡ್ರು. ಆ ಹೈಕಮಿಷನರು ಆಡಳಿತ ವ್ಯವಹಾರಗಳನ್ನ ನೋಡ್ಕೊಂಡು ಹೋಗ್ತಾರೆ. ಆನಂತರ ಅಧಿಕಾರಗಳನ್ನು, ಆಡಳಿತಾತ್ಮಕ ಅಧಿಕಾರಗಳಿದೆಯಲ್ಲ ಅವುಗಳನ್ನ ರಿಸರ್ವ್ಡ್ ಮತ್ತು ಟ್ರಾನ್ಸ್ಫರ್ಡ್ ಲಿಸ್ಟ್ ಅಂತ. ರಿಸರ್ವ್ಡ್ ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸಮಿತಿಗೆ ಮಾತ್ರ ಇರೋ ಅಂಥದ್ದು. ಟ್ರಾನ್ಸ್ಫರ್ಡ್ ಅಂದರೆ ಪ್ರಾಂತ್ಯಗಳಿಗಿದೆ ಅಧಿಕಾರ, ಬೇಕಾದರೆ ಒಂದು ವಿಶೇಷ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅಧಿಕಾರನ ಎನ್ಕ್ರೋಚ್ ಮಾಡ್ಕೊಬೋದು, ಕಿತ್ಕೊಬೋದು ಅಂತ. ಅಂದರೆ ಇವತ್ತು ಕೂಡ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿನಲ್ಲಿ ರಾಜ್ಯ ಪಟ್ಟಿ ಮೇಲೆ, ಸಮವರ್ತಿ ಪಟ್ಟಿ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರ ಹಿಡಿತದಲ್ಲ, ಆ ರೀತಿ ಇರೋಂಥ ವ್ಯವಸ್ಥೆನ ಜಾರಿಗೆ ತಂದುಕೊಂಡ್ರು. ಆನಂತರ ಇಲ್ಲಿ ಸಾಕಷ್ಟು ಆಯೋಗಗಳು ಬಂದವು. ಅಂದರೆ ಕೇಂದ್ರಕ್ಕೆ ನೇಮಕಾತಿ ಮಾಡ್ಕೊಳ್ಳಲಿಕ್ಕೆ ನೇಮಕಾತಿ ಆಯೋಗ ಬಂತು. ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಂತು. ಇವೆಲ್ಲ 1919ರ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಯಲ್ಲಿ ಬಂತು. ಈ ಸುಧಾರಣೆಯ ನಂತರ ಇದ್ರ ಜೊತೆಲೇ ಇನ್ನೊಂದು ಘಟನೆ ಆಗುತ್ತೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಯಾವ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬ್ರಿಟಿಷರೇ ಆಳ್ವಿಕೆ ಮಾಡಲಿ, ಅವರ ಆಳ್ವಿಕೆ ಚೆನ್ನಾಗಿದೆ, ಇಲ್ಲಿಯ ರಾಜರ ಆಳ್ವಿಕೆಗಿಂತ ಪ್ರಜಾ ಆಳ್ವಿಕೆ ಚೆನ್ನಾಗಿದೆ ಅನ್ನೋ ಒಂದು ಪರಿಕಲ್ಪನೆ ಇತ್ತೋ, ಗಾಂಧೀಜಿಗೆ ಸ್ವತಂತ್ರ ಬೇಕು, ನಮ್ಮ ಸ್ವತಂತ್ರವನ್ನು ನಮ್ಮ ದೇಶ ನಾವು ಕಟ್ಕೊಬೇಕು, ನಮ್ಮನ್ನು ಆಳ್ವಿಕೆ ಮಾಡ್ಕೊಬೇಕು, ಬ್ರಿಟಿಷ್ನವ್ರು ಓಡಿಸ್ಬೇಕು ಅನ್ನೋ ಪರಿಕಲ್ಪನೆ ಇರಲಿಲ್ಲ ಗಾಂಧೀಜಿಯವರಿಗೆ ಪ್ರಾರಂಭದಲ್ಲಿ. ಇಲ್ಲಿವರೆಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗೋವರೆಗೆ ಗಾಂಧೀಜಿಯವರ ದೃಷ್ಟಿಯಲ್ಲಿ ಬ್ರಿಟಿಷ್ ಆಳ್ವಿಕೆ ಚೆನ್ನಾಗಿದೆ, ಅವರೇ ಇರಲಿ ಅಂತ ಇತ್ತು. ಯಾವಾಗ ಜಲಿಯನ್ ವಾಲಾಬಾಗ್ದಲ್ಲಿ ರೌಲೆಟ್ ಆಕ್ಟ್ ವಿರೋಧಿಸಿ ಪಂಜಾಬ್ನ ಜಲಿಯನ್ ವಾಲಾಬಾಗಲ್ಲಿ ಪ್ರತಿಭಟನೆ ನಡೀತಿತ್ತು, ಆ ಪ್ರತಿಭಟನಾ ನಿರತರ ಮೇಲೆ ಜನರಲ್ ಓ ಡಯಾರ್
ಗುಂಡಿನ ಮಳೆ ಕರೆದು ಸುಮಾರು 300ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣ ಆಗ್ತಾನೆ. ಅದೊಂದು ಘಟನೆಯಿಂದ ಗಾಂಧಿ ಅವರ ತೀರ್ಮಾನದಿಂದ ವಿಚಲಿತರಾಗಿ ಭಾರತಕ್ಕೆ ಸ್ವಯಂ ಆಡಳಿತ ಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ಆಗ ಬ್ರಿಟಿಷರ ವಿರುದ್ಧ ಸಂಘಟಿಸಿದ ಪ್ರಪ್ರಥಮ, ಭಾರತ ಸ್ವತಂತ್ರ ಆಗಬೇಕು ಅನ್ನೋ ನಿಟ್ಟಲ್ಲಿ ಸಂಘಟಿಸಿದ ಪ್ರಪ್ರಥಮ ಚಳುವಳಿಯೇ ಅಸಹಕಾರ ಚಳುವಳಿ. 1920ರಲ್ಲಿ ಅಸಹಕಾರ ಚಳುವಳಿ ಶುರುವಾಗುತ್ತೆ. ನಂತರ 22ರಲ್ಲಿ ಚೌರಿ ಚೌರದ ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಹಾಕುವ ಮೂಲಕ ಏನದು ಅಸಹಕಾರ ಚಳುವಳಿ, ಅಹಿಂಸೆ ಮತ್ತು ಅಹಿಂಸೆಯ ಆಧಾರದ ಮೇಲೆ ನಡೀತಿದ್ದಂಥ ಚಳುವಳಿ ಹಿಂಸಾರೂಪಕ್ಕೆ ತಿರುಗಿದಾಗ ಗಾಂಧೀಜಿ ಗತ್ಯಂತರವಿಲ್ಲದೆ ಚಳುವಳಿನ ಹಿಂಪಡಿತಾರೆ, ಜೈಲಿಗೆ ಹೋಗ್ತಾರೆ. ಅನಂತರ ಹಲವಾರು ಬದಲಾವಣೆಗಳು, ಘಟನಾವಳಿಗಳು ನಡೀತವೆ. 1927ರಲ್ಲಿ ಸೈಮನ್ ಭಾರತಕ್ಕೆ ಬರ್ತಾರೆ. ಸೈಮನ್ ಕಮಿಷನ್ 7 ಜನ ಬ್ರಿಟಿಷರನ್ನು ಒಳಗೊಂಡ ಸಮಿತಿ ಗೋ ಬ್ಯಾಕ್ ಟು, ಯಾಕೆಂದರೆ ಇದರಲ್ಲಿ ಭಾರತದ ಸ್ಥಿತಿಗತಿಗಳ ಅಧ್ಯಯನ ಮಾಡಲಿಕ್ಕೆ, ಭಾರತೀಯರಿಗೆ ಏನು ಬೇಕು ಅಂತ ನೋಡಲಿಕ್ಕೆ, 1919ರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡಲಿಕ್ಕೆ ಬ್ರಿಟಿಷರು ಒಂದು ಸಮಿತಿನ ರಚನೆ ಮಾಡಿ ಕಳಿಸ್ತಾರೆ ಭಾರತಕ್ಕೆ. ಅದರಲ್ಲಿ ಭಾರತೀಯರೇ ಇಲ್ಲ, ಹಾಗಾಗಿ ಭಾರತದ ಪ್ರಜೆಗಳಿಗೆ, ಭಾರತೀಯರಿಗೆ ಯಾರು ನ್ಯಾಯ ಕೊಡಿಸಲ್ಲ ಈ ಸಮಿತಿ ಅಂತೇಳಿ ಪ್ರತಿಭಟಿಸ್ತಾರೆ. ಆ ನಡೆದ ಪ್ರತಿಭಟನೆಯಲ್ಲಿ, ಹೋರಾಟದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಆಗ ಲಾಲಾ ಲಜಪತ್ ರಾಯ್ ತೀರ್ಕೊತಾರೆ ಕೂಡ. ಇದೇ ಸಂದರ್ಭದಲ್ಲಿ ಮುಂದಿನ ಆ್ಯಕ್ಟ್ 1935ಗೆ ಬರುತ್ತೆ. ಅಷ್ಟರಲ್ಲಿ 1934ರ ಸುಮಾರಲ್ಲಿ ಭಾರತೀಯ ಒಬ್ಬ ಕಮ್ಯುನಿಸ್ಟ್ ಹೋರಾಟಗಾರ ಭಾರತಕ್ಕೊಂದು ಸ್ವತಂತ್ರ ಸಂವಿಧಾನ ಬೇಕು ಅಂತ ಪ್ರತಿಭಟನೆ ಮಾಡಿಸ್ತಾರೆ. ಎಮ್.ಎನ್. ರಾಯ್ ಅಂತ ಅವರು. ಎಮ್.ಎನ್. ರಾಯ್ ಭಾರತೀಯರಿಂದಲೇ ರಚನೆಯಾದ ಭಾರತದ ಪ್ರತಿನಿಧಿಗಳನ್ನೊಳಗೊಂಡ ಒಂದು ಸಮಿತಿಯಿಂದ ಭಾರತಕ್ಕಾಗಿ ಒಂದು ಸ್ವತಂತ್ರ ಸಂವಿಧಾನ ಬೇಕು ಅಂತೇಳಿ ಮಂಡಿಸ್ತಾರೆ. ಅವರು ಮಂಡಿಸೋದಕ್ಕೆ ಮೊದಲೇ ಸೈಮನ್ ಆಯೋಗ ಹೇಳುತ್ತೆ, ಭಾರತೀಯರಿಗೆ ತಮ್ಮನ್ನು ತಾವು ಆಳ್ವಿಕೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಭಾರತೀಯರಿಗೆ ಪ್ರಜಾಪ್ರಭುತ್ವದ ಗಂಧಗಾಳಿ ಗೊತ್ತಿಲ್ಲ, ಅವ್ರನ್ನ ಅವ್ರು ಆಳ್ವಿಕೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಅವ್ರಿಗೆ ಸಂವಿಧಾನದ ಪರಿಚಯನೇ ಇಲ್ಲ ಅಂತ ಟೀಕೆ ಮಾಡಿ ಹೋಗ್ತಾರೆ. ಅದಕ್ಕೆ ಪ್ರತಿಯಾಗಿ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡ್ಕೊತಾರೆ, ಸಂವಿಧಾನ ಸಮಿತಿ ಅಂತ. ಅವರು 1928ರಲ್ಲೇ ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ತಾರೆ, ಕರಡು ಸಂವಿಧಾನ. ನಮಗೂ ಸಂವಿಧಾನ ರಚನೆ ಮಾಡ್ಕೊಳ್ಳೋ ಶಕ್ತಿ ಇದೆ, ಸಂವಿಧಾನ ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ವಯಂ ಆಡಳಿತ ಮಾಡೋ ಶಕ್ತಿ ನಮಗೂ ಇದೆ ಅಂತ ಹೇಳಿ ತೋರಿಸ್ತಾರೆ. 1928ರಲ್ಲಿ ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ಒಂದು ಸಂವಿಧಾನವೇ ರಚನೆ ಆಗುತ್ತೆ. ಕರಡು ಒಂದು ಇಂಟೀರಿಯಂ ಕಾನ್ಸ್ಟಿಟ್ಯೂಷನ್, ತಾತ್ಕಾಲಿಕ ಸಂವಿಧಾನ ರಚನೆ ಆಗಿರುತ್ತೆ. ಅದನ್ನು ಒಪ್ಪಲ್ಲ ಬ್ರಿಟಿಷ್ ಸರ್ಕಾರ, ದಟ್ ಈಸ್ ಸೆಕೆಂಡ್ರಿ. ಅಲ್ಲಿಗೆ 27ಕ್ಕೆ ಸೈಮನ್ ಕಮಿಷನ್ ಬಂದು ಹೋಗುತ್ತೆ. ಅದು ಸೈಮನ್ ಕಮಿಷನ್ನ ಫಲಿತಾಂಶ, ಅದರ ರಿಸಲ್ಟು ಶೂನ್ಯ, ಏನೂ ಪ್ರಯೋಜನ ಆಗೋದಿಲ್ಲ. ಆನಂತರ 1930ರಲ್ಲಿ ಗಾಂಧೀಜಿ ಕಾನೂನು ಭಂಗ ಚಳುವಳಿನ ಪ್ರಾರಂಭ ಮಾಡ್ತಾರೆ. ಕಾನೂನು ಭಂಗ ಚಳುವಳಿ, ಉಪ್ಪಿನ ಮೇಲೆ ವಿಧಿಸಿದ್ದಂಥ ತೆರಿಗೆಯನ್ನು ವಿರೋಧಿಸಿ ಕಾನೂನು ಭಂಗ ಚಳುವಳಿ, ಸವಿನಯ ಕಾನೂನು ಭಂಗ ಚಳುವಳಿ, ದಂಡಿ ಮಾರ್ಚ್ ನಡೆಯುತ್ತೆ. ಆ ಮಿಡ್ಲಲ್ಲಿ ಭಾರತ ಮತ್ತು ಇರ್ವಿನ್ ಮಧ್ಯೆ ಒಂದು ಮೀಟಿಂಗ್ ಆಗುತ್ತೆ. ಯಾಕೆಂದರೆ ಮೊದಲನೇ ಸಮ್ಮೇಳನಕ್ಕೆ, ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿ ಹೋಗಿರಲ್ಲ. 1930ರಲ್ಲಿ ಗಾಂಧೀಜಿ ಆಮೇಲೆ ಇಂಗ್ಲೆಂಡ್ಗೆ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗದೇ ಇರೋದಕ್ಕೆ ಒಂದು ಮೀಟಿಂಗ್ ಆಗುತ್ತೆ. ಗಾಂಧಿ ಇರ್ವಿನ್ ಅಂದಿನ ವೈಸ್ರಾಯ್ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಫಲವಾಗಿ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗುತ್ತೆ. ಅಂದರೆ 1930, 1931, 32ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ ಭಾರತೀಯರು ಮತ್ತು ಬ್ರಿಟಿಷರ ಮಧ್ಯೆ. 1930, 31, 32. ಅಗೈನ್ 32ರ ಮೂರನೇ ದುಂಡು ಮೇಜಿನ ಸಮ್ಮೇಳನ ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು ಹೋಗಲ್ಲ. ಗಾಂಧೀಜಿ ಕಾಂಗ್ರೆಸ್ಸಿಗರ ಪ್ರತಿನಿಧಿಯಾಗಿ ಹೋಗಿದ್ದು ಕೇವಲ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ. 2ನೇ ಅಂದರೆ ಒಂದೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿದ್ದವರು. 3ಕ್ಕೂ ಅಟೆಂಡ್ ಮಾಡಿದವರು ಇವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಕೆಲವರು ಇನ್ನೂ ತುಂಬ ಜನ ಅಟೆಂಡ್ ಮಾಡಿರ್ತಾರೆ. ಅದು ದುಂಡು ಮೇಜಿನ ಸಮ್ಮೇಳನಗಳು ಬಂದಾಗ ನೋಡೋಣ. ಓಕೆ, 1932ರಲ್ಲಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮತ್ತೆ ಏನು ಭಾರತೀಯರಿಗೆ, ಕಾಂಗ್ರೆಸ್ಗೆ ಫಲಪ್ರದ ಆಗೋದಿಲ್ಲ. ಫೈನಲಿ ಇದೆಲ್ಲರ ಪರಿಣಾಮವಾಗಿ ಭಾರತೀಯರ ಬೇಡಿಕೆ, ಹೋರಾಟ, ಉಪ್ಪಿನ ಸತ್ಯಾಗ್ರಹ ಎಲ್ಲದರ ಫಲಶ್ರುತಿಯಾಗಿ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಭಾರತ ಸರ್ಕಾರ ಕಾಯ್ದೆ ಇಂದಿಗೂ ಕೂಡ ಭಾರತ ಸಂವಿಧಾನದ ಬ್ಲೂ ಪ್ರಿಂಟ್ ಇದ್ದಂತೆ.
ಯಾಕೆಂದರೆ ಹೇಳಿದ್ನಲ್ಲ 65ರಷ್ಟು ಸಂವಿಧಾನ 1935ರ ಕಾಯ್ದೆಯಿಂದಲೇ ತೊಗೊಂಡಿರೋದು ನಾವು. ಓಕೆ, ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.